ಆಳ್ವಿ ಬೀಜದ ಪಾಯಸ ತುಂಬ ಜನರಿಗೆ ಗೊತ್ತಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪಾಯಸ. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಆರೋಗ್ಯಕರವಾದ ಆಳ್ವಿ ಬೀಜದ ಪಾಯಸ ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ ಆಳ್ವಿ ಬೀಜ ತಗೊಂಡಿದ್ದೀನಿ ನೋಡಿ. ಇದು ನೋಡೋದಕ್ಕೆ ರಾಗಿ ಇರುತ್ತಲ್ಲ ಹಾಗೆ ಇರ್ತದೆ. ಇದನ್ನ ಮಾರ್ಕೆಟಲ್ಲಿ ತಗೋಬಹುದು ಅಥವಾ ಆನ್ಲೈನಲ್ಲಿ ಕೂಡ ನಾವು ಇದನ್ನ ತಗೊಳ್ಬಹುದು. ಆಳ್ವಿ ಬೀಜ ಅಂತಾರೆ, ಆಮೇಲೆ ಗಾರ್ಡನ್ ಕ್ರೇಸ್ ಸೀಡ್ಸ್ ಅಂತ ಹೇಳ್ತಾರೆ, ಕೊನೆಗೆ ಹಲೀಮ್ ಬೀಜ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದು ನೋಡೋದಕ್ಕೆ ತುಂಬ ಚಿಕ್ಕದಾಗಿರ್ತದೆ, ಆದರೆ ಇದನ್ನು ನೀರಲ್ಲಿ ನೆನೆಸಿದಾಗ ಇದು ತುಂಬ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಈ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಬೀಜನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ತುಂಬ ಹೊತ್ತು ನೆನೆಸೋದೇನೋ ಬೇಡ, 1-2 ಗಂಟೆ ನೆನೆಸಿದ್ರೆ ಸಾಕಾಗ್ತದೆ. ನೆನೆಸಿದ ಮೇಲೆ ನೋಡಿ, ಇದು ನಾವು ಸಬ್ಜಾ ಸೀಡ್ಸ್ ನೆನೆಸ್ತೀವಲ್ಲ ಹಾಗೆ ಆಗ್ತದೆ. ಹಾಗಾಗಿ ಸ್ವಲ್ಪ ನೆನೆಸಿದ್ರೆ ಸಾಕಿದು. ಈಗ ನಾನು ಪಾಯಸ ಮಾಡುವಂಥ ಪಾತ್ರೆಗೆ ಈ ನೆನೆಸಿಟ್ಟಿರೋ ಆಳ್ವಿ ಸೀಡ್ಸನ್ನು ಹಾಕ್ತಾ ಇದ್ದೀನಿ. ಇನ್ನಿದಕ್ಕೆ 2 ಕಪ್ ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ನೀರು ಹಾಕಿದ್ಮೇಲೆ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡು ಕಡೆ ಈ ಆಳ್ವಿ ಬೀಜವನ್ನು ಬಳಸೋದು ಸ್ವಲ್ಪ ಕಡಿಮೆನೇ, ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಯಮಿತವಾಗಿ ಈ ಆಳ್ವಿ ಬೀಜದ ರೆಸಿಪಿಗಳನ್ನು ಮಾಡ್ಕೊಳ್ತಾರೆ. ತುಂಬ ರಕ್ತಹೀನತೆ ಆಗಿರೋರು ಈ ಆಳ್ವಿ ಬೀಜವನ್ನು ನಿಯಮಿತವಾಗಿ ತಗೊಳ್ಳೋದ್ರಿಂದ ಆ ಸಮಸ್ಯೆನ ದೂರ ಇಡಬಹುದು. ಇನ್ನು ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರೋರು ಖಂಡಿತ ಇದನ್ನು ಆಗಾಗ ಯೂಸ್ ಮಾಡೋದು ಒಳ್ಳೆಯದು. 10 ನಿಮಿಷ ಇದೇ ರೀತಿ ಕುದಿಸ್ಕೊಂಡ್ರೆ ಆಳ್ವಿ ಬೀಜ ಚೆನ್ನಾಗಿ ಬೇಯ್ತದೆ. ಇವಾಗ ಇದು ಬೆಂದಿದೆ. ನಾನು ಸಿಹಿಗೆ 1 ಕಪ್ ಬೆಲ್ಲ ಹಾಕಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಳ್ಳಿ. ಸಕ್ಕರೆಗಿಂತ ಬೆಲ್ಲ ಹಾಕೋದು ತುಂಬ ಒಳ್ಳೆಯದು. ಇವಾಗ ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ಪರಿಮಳಕ್ಕೆ. ಹಾಗೆ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸಹ ಹಾಗೇನೆ ನಿಮಗೆ ಜಾಸ್ತಿ ಬೇಕು ಅಂದರೆ 2-3 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬಹುದು. ಇದೆಲ್ಲವೂ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಮತ್ತೆ ನಾವಿದನ್ನು ಕುದಿಸ್ಕೊಳ್ಬೇಕು. ಇವಾಗ ಇದಾಗಿದೆ, ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನಾವು ಈ ಪಾಯಸನ ಹೀಗೇನೆ ಕುಡಿಬಹುದು, ಕುಡಿಯೋದಕ್ಕೆ ಚೆನ್ನಾಗಿರ್ತದೆ. ಇನ್ನು ಬೇಕಂದರೆ ಹಾಲು ಸೇರಿಸ್ಕೊಳ್ಬಹುದು. ಹಾಲು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಹಾಗಾಗಿ ನಾನು ಕಾಯಿಸಿರೋ 1 ಕಪ್ ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಥವಾ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಇನ್ನೊಂದು ಕಪ್ ಹಾಲು ಹಾಕಿ ಪಾಯಸ ಜಾಸ್ತಿ ಮಾಡ್ಕೊಳ್ಬಹುದು. ಇಷ್ಟೇ ಪದಾರ್ಥಗಳನ್ನು ಯೂಸ್ ಮಾಡೋದು. ಇದಕ್ಕೆ ಮಾಡೋದು ತುಂಬಾ ಈಸಿ ಇದು. ಆಮೇಲೆ ಆಳ್ವಿ ಬೀಜಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ನಾನು ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕಾದರೆ ನೀವು ಇದನ್ನು ತರಿಸ್ಕೊಳ್ಬಹುದು. ಇವಾಗ ಇದಾಗಿದೆ. ಇಷ್ಟ ಆದರೆ ತುಂಬ ಟೇಸ್ಟಿಯಾದ, ಅಷ್ಟೇ ಆರೋಗ್ಯಕರವಾದ ಆಳ್ವಿ ಪಾಯಸ ರೆಡಿ ಆಯಿತು. ಇದನ್ನು ವಿಶೇಷವಾಗಿ ಚಳಿಗಾಲದಲ್ಲಿ ಮಾಡ್ಕೊಳ್ತಾರೆ. ಹಾಗೆಯೇ ಬಾಣಂತಿಯರಿಗೆ ಈ ಆಳ್ವಿ ಪಾಯಸನ ಮಾಡಿಕೊಡ್ತಾರೆ. ಆಳ್ವಿ ಬೀಜದಿಂದ ಬರೀ ಪಾಯಸ ಅಷ್ಟೇ ಅಲ್ಲ, ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು. ಈಗ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕುಡಿದ್ರೆ ಚೆನ್ನಾಗಿರ್ತದೆ. ಹಾಗಾಗಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಳ್ವಿ ಸೀಡ್ಸ್ ಬೆನಿಫಿಟ್ಸ್ ಬಗ್ಗೆ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡಿ. ತುಂಬ ವಿಷಯಗಳನ್ನು ತಿಳ್ಕೋಬಹುದು. ತುಂಬ ಸ್ಪೆಷಲ್ ಆಗಿ, ಆರೋಗ್ಯಕರವಾಗಿ ಮತ್ತು ರುಚಿಯಾಗಿರುವಂಥ ಆಳ್ವಿ ಪಾಯಸ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.